ಚೈತ್ರ ಹುಣ್ಣಿಮೆಯ ದಿನದಲ್ಲಿ ಯಾವಾಗ ಈ ಚಂದ್ರನ ಒಂದು ಬಿಂಬ ಗರ್ಭಗುಡಿಯ ಕಳಶದ ಮೇಲೆ ಬೀಳುತ್ತದೆ, ಆವಾಗ ಒಂದು ಶಕ್ತಿಯು ಆವಿರ್ಭವಿಸಿ ಕರಗದ ಪೂಜಾರಿಯ ಮೇಲೆ ಬಂದು ನಿಲ್ಲುತ್ತದೆ ಅಂತ ನಂಬಿಕೆ ಇದೆ. ಈ ಒಂದು ನಿಂತಹ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದಲ್ಲಿರುವಂತಹ ಪ್ರಮುಖವಾದಂತಹ 2 ತೇರುಗಳಿರುತ್ತದೆ. ಆ 2 ತೇರುಗಳು ಯಾವುದು ಅಂತಂದರೆ ಧರ್ಮರಾಯ ಸ್ವಾಮಿ ತೇರು ಹಾಗೂ ಗ್ರಾಮ ದೇವತೆ ಮುತ್ಯಾಲಮ್ಮ ತಾಯಿ ತೇರು. ಈ ಧರ್ಮರಾಯ ಸ್ವಾಮಿ ತೇರಿನಲ್ಲಿ ಮುಖ್ಯವಾಗಿರುವಂಥದ್ದು ಧರ್ಮರಾಯ ಸ್ವಾಮಿ ಅಲ್ಲ, ಅಲ್ಲಿರುವಂತಹ ಒಂದು ವಿಗ್ರಹಗಳು ಅರ್ಜುನ ಮತ್ತು ದ್ರೌಪದಿ ದೇವಿಯ ಒಂದು ಮೂಲ ವಿಗ್ರಹ ಇರುತ್ತದೆ, ಉತ್ಸವ ಮೂರ್ತಿಗಳಿರುತ್ತೆ. ಆದರೆ ಇಲ್ಲಿ ಧರ್ಮರಾಯ ಸ್ವಾಮಿ ಸಾರಥಿಯಾಗಿ ಆ ಧರ್ಮರಾಯ ಸ್ವಾಮಿ ರಥವನ್ನು ಮುನ್ನಡೆಸ್ತಾ ಇರ್ತಾರೆ. ಈ ಒಂದು ಯಾವಾಗ ಧರ್ಮರಾಯ ಸ್ವಾಮಿ ರಥ ಮುಂದೆ ಹೋಗಿ ಆ ಒಂದು ಸರ್ಕಲಲ್ಲಿ ನಿಂತ್ಕೊಳ್ಳುತ್ತೆ, ಆಗ ಕರಗ ಶಕ್ತಿಯೋತ್ಸವ ಆಚೆ ಬರುತ್ತದೆ. ಇದಕ್ಕೂ ಮುಂಚಿತವಾಗಿ ಮುತ್ಯಾಲಮ್ಮ ಗ್ರಾಮ ದೇವತೆ ತೇರು ಸಹ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಂಡ ಸಂದರ್ಭದಲ್ಲಿ ಶಕ್ತಿ ದೇವತೆ ಆದಂತಹ ಆದಿಶಕ್ತಿ ಸ್ವರೂಪಿಣಿ ಆದಂತಹ ಕರಗ ಶಕ್ತಿಯೋತ್ಸವವು ಗರ್ಭಗುಡಿಯಿಂದ ಆಚೆ ಬರುತ್ತದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ನಮ್ಮ ಗರ್ಭಗುಡಿಯಿಂದ ಆ ಕರಗ ಶಕ್ತಿಯೋತ್ಸವ ಯಾವ ರೀತಿ ಆಚೆ ಬರುತ್ತೆ ಅಂತಂದರೆ ಅದೊಂದು ವಿಸ್ಮಯ. ಯಾಕಂತಂದರೆ ನಮ್ಮ ಗರ್ಭಗುಡಿಯ ಬಾಗಿಲು ಅತ್ಯಂತ ಕಿರಿದಾಗಿರುತ್ತೆ. ಆ ಕಿರಿದಾದಂತಹ ಬಾಗಿಲಿನಲ್ಲಿ ಆ ಕರಗದ ಪೂಜಾರಿ ಸಮೇತ ಆ ಕರಗ ಶಕ್ತಿಯೋತ್ಸವ ಬರೋದೇ ಒಂದು ವಿಸ್ಮಯ. ಈ ಒಂದು ವಿಸ್ಮಯದ ಜೊತೆಗೆ ಕರಗ ಶಕ್ತಿಯೋತ್ಸವ ಆಚೆ ಬರುತ್ತದೆ. ಆಚೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವಂತಹ ಭಕ್ತಾದಿಗಳಿಗೆಲ್ಲವೂ ದರ್ಶನವನ್ನು ನೀಡಿ ದೇವಸ್ಥಾನಕ್ಕೆ ಒಂದು 11 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ತದನಂತರ ಸಂಚಾರಕ್ಕೆ ನಡೆಯುತ್ತದೆ. ಈ ಒಂದು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಎಲ್ಲ ಪೇಟೆಗಳಲ್ಲೂ ಸಂಚಾರವನ್ನು ಮಾಡಿ ತದನಂತರ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸ್ವೀಕರಿಸಿ, KR ಮಾರುಕಟ್ಟೆಯಲ್ಲಿರುವಂತಹ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ಸ್ವೀಕರಿಸಿ ಅಲ್ಲಿ ನೆರೆದಿರುವಂಥ ಲಕ್ಷಾಂತರ ಭಕ್ತಿಗಳಿಗೆ ದರ್ಶನವನ್ನು ನೀಡಿ ತದನಂತರ ಅಲ್ಲಿಂದ ಪ್ರಾರಂಭವಾಗಿ ಮುಖ್ಯವಾಗಿ ದರ್ಗಾಗೆ ಭೇಟಿ ನೀಡುತ್ತೆ. ದರ್ಗಾಗೆ ಯಾಕಪ್ಪ ಭೇಟಿ ನೀಡ್ತಾರೆ ಅಂತಂದರೆ 16ನೇ ಸೆಂಚುರಿಯಲ್ಲಿ ಒಬ್ಬ ಸೂಫಿ ಸಂತರಿರ್ತಾರೆ. ಆ ಸೂಫಿ ಸಂತರಿಗೆ ಯಾವುದೋ ಒಂದು ಕಾಯಿಲೆ ಎಷ್ಟೋ ದಿನಗಳಾದರೂ ವಾಸಿಯಾಗಿರೋದಿಲ್ಲ. ಇದು ಗೆಜೆಟಲ್ಲಿ ಸಹ ಇದು ಉಲ್ಲೇಖ ಆಗಿದೆ. ಏನಂತಂದರೆ ಆ ಸೂಫಿ ಸಂತರಿಗೆ ನಮ್ಮ ಕರಗ ಶಕ್ತಿಯೋತ್ಸವದ ಪೂಜಾರಿಗಳು ಅರಿಶಿನ ಹಾಗೂ ನಿಂಬೆಹಣ್ಣಿನ ಪ್ರಸಾದವನ್ನು ನೀಡಿದ ಬಳಿಕ ಆ ಒಂದು ಸೂಫಿ ಸಂತರ ಆರೋಗ್ಯ ಎಷ್ಟೋ ವರ್ಷಗಳಿಂದ ಈಡೇರಿದಂಥ ಆರೋಗ್ಯ ಇಮ್ಮಡಿಸಿ ಅವರು ಏನಂತಾರೆ ಫುಲ್ಲು ಚೇತರಿಸ್ಕೊಳ್ತಾರೆ. ಇದರಿಂದ ಪುನೀತರಾದಂಥ ಒಂದು ಸೂಫಿ ಸಂತರು ಎಲ್ಲರಿಗೂ ಈ ವಿಷಯವನ್ನು ಅವರ ಒಂದು ಮುಸ್ಲಿಂ ಬಾಂಧವರಿಗೆ ಈ ವಿಷಯವನ್ನು ತಿಳಿಸಿ ಈ ಕರಗ ಶಕ್ತಿಯೋತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಅವರು ಸಹ ಒಂದು ಪ್ರೇರೇಪಿಸ್ತಾರೆ. ತದನಂತರ ಈ ಸೂಫಿ ಸಂತರು ಮರಣ ಆದ ಸಂದರ್ಭದಲ್ಲೂ ಸಹ ಅವರಿಗೆ ದರ್ಗಾವನ್ನು ನಿರ್ಮಿಸ್ತಾರೆ ಈ ಮುಸ್ಲಿಂ ಬಾಂಧವರು. ಆ ಒಂದು ಪ್ರತೀಕವಾಗಿ ವರ್ಷವೂ ಕರಗ ಶಕ್ತಿಯೋತ್ಸವ ದರ್ಗಾಗೆ ಭೇಟಿ ನೀಡುತ್ತೆ. ಈ ಒಂದು ಅವಿನಾಭಾವ ಸಂಬಂಧ 16ನೇ ಶತಮಾನದಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗುತ್ತೆ. ಈ ಒಂದು ದರ್ಗಾದಿಂದ ನಮ್ಮ ಕರಗ ಶಕ್ತಿಯೋತ್ಸವ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡುತ್ತೆ. ಅಣ್ಣಮ್ಮ ದೇವಸ್ಥಾನ, ಅಣ್ಣಮ್ಮ ದೇವಿ ನಮ್ಮ ಬೆಂಗಳೂರಿನ ಶಕ್ತಿ ದೇವತೆಯಾಗಿ ನೆಲೆಸಿರ್ತಾರೆ. ಆ ಒಂದು ಶಕ್ತಿ ದೇವತೆಯ ಸ್ಥಾನದಲ್ಲಿ ಎಲ್ಲರಿಗೂ ದರ್ಶನವನ್ನು ನೀಡಿ ಪೂಜೆಯನ್ನು ಸ್ವೀಕರಿಸಿ ತದನಂತರ ನಮ್ಮ ಕರಗ ಶಕ್ತಿಯೋತ್ಸವ ಪ್ರಮುಖವಾದಂಥ ಒಂದು ಗರಡಿ ಮನೆಗಳಿಗೆ ಭೇಟಿ ನೀಡಿ, ಭಜನೆ ಮನೆಗಳಿಗೆ ಭೇಟಿ ನೀಡಿ ತದನಂತರ ಕುಂಬಾರ ಪೇಟೆ ಮೂಲಕ ನಮ್ಮ ತಿಗಳರ ಪೇಟೆಗೆ ಬರುತ್ತದೆ. ಈ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅಲ್ಲಿ ನೆರೆದಿರುವಂಥ ಲಕ್ಷಾಂತರ ಜನರಿಗೆ ಅದನ್ನು ದರ್ಶನವನ್ನು ನೀಡಿ ಪೂಜೆಯನ್ನು ಸ್ವೀಕರಿಸಿ ತದನಂತರ ಮುಖ್ಯವಾದಂಥ ಕುಲ ಪುರೋಹಿತರ ಮನೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ತದನಂತರ ಎಲ್ಲ ಗರಡಿ ಮನೆಗಳ ಪೂಜೆಯನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ಇಷ್ಟು ಕರಗ ಶಕ್ತಿಯೋತ್ಸವದಲ್ಲಿ ನಡೆಯುವಂಥ ಒಂದು ಆಚರಣೆ. ಈ ಒಂದು ಕರಗ ಶಕ್ತಿಯೋತ್ಸವದಲ್ಲಿ ಕರಗದ ಪೂಜಾರಿಗಳು ಹಾಗೂ ವೀರಕುಮಾರರು ಸುಮಾರು 26 ಕಿಲೋಮೀಟರ್ ಕ್ರಮಿಸುತ್ತಾರೆ. ಇದು ಒಂದು ವೈಶಿಷ್ಟ್ಯತೆ. ಈ ಸಂದರ್ಭದಲ್ಲಿ ಕರಗದ ಪೂಜಾರಿಗಳನ್ನು ಆಶೀರ್ವಾದವನ್ನು ಪಡೆಯೋದಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರುತ್ತಾರೆ. ಆ ಒಂದು ಬಂದಂತಹ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕರಗದ ಪೂಜಾರಿಗಳು ನಿಂಬೆಹಣ್ಣಿನ ಒಂದು ಪ್ರಸಾದವನ್ನು ಸಹ ನೀಡುತ್ತಾರೆ. ಈ ರೀತಿ ಕರಗ ಶಕ್ತಿಯೋತ್ಸವ ಮುಗಿದ ನಂತರ ನಡೆಯುವುದೇ ಪ್ರಮುಖವಾದಂತಹ ಘಟ್ಟ ಪೋತರಾಜು ಗಾವು. ಪೋತರಾಜು ವಂಶಸ್ಥರೇನಿರ್ತಾರೆ ಆ ದಿನ ಮುಂಜಾನೆ ಗಾವು ಸೇವೆಯನ್ನು ನೆರವೇರಿಸುತ್ತಾರೆ. ಗಾವು ಸೇವೆ ನೆರವೇರಿದ ನಂತರ ದೇವಸ್ಥಾನದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರುತ್ತದೆ. ಈ ಒಂದು ವಸಂತೋತ್ಸವ ಆದ ನಂತರ ತದನಂತರ ಮುಂಜಾನೆ 1 ಗಂಟೆ 2 ಗಂಟೆ ಅಥವಾ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ
ಧ್ವಜ ಅವರೋಹಣ ಆಗಿ ಕರಗ ಶಕ್ತ್ಯೋತ್ಸವ ಸಂಪೂರ್ಣವಾಯಿತು ಎಂಬ ಒಂದು ನಂಬಿಕೆ.
ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.